ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಫಸ್ಟು ಲಾಗ್ ಮಾಡಿರೋದು, ಅದು ಏನೋ ಮುಜುಗರ ಆಗಿ ಫಸ್ಟು ಲಾಗ್ ಮಾಡಿದ್ದೀವಿ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಬೇಡಿ. ಏನೋ ಒಂಥರ ಫಸ್ಟ್ ಲಾಗ್ ಮಾಡ್ತಿದ್ದಿಲ್ಲ, ಏನೋ ಒಂಥರ ಜೋಶ್ ಜಾಸ್ತಿ ಆಗಿಬಿಟ್ಟೈತೆ. ನೋಡೋಣ ಹೆಂಗೆ ಬರುತ್ತೆ, ಅದು ನೀವು ಹೇಳಬೇಕು ಕಮೆಂಟಲ್ಲಿ. ನಾನು ಹೇಳೋಕ್ಕೂ ಮುಂಚೆ ನೀವು ಹೇಳಬೇಕು ಯಾವ ಥರ ಬರುತ್ತೆ ಅಂತ. ನೋಡೋಣ ಏನಂತ ಕಮೆಂಟ್ ಆಗ್ತೀರಾ ನೋಡ್ತಿದ್ದೀವಿ. ಅದು ನಮ್ಮ ಫ್ಯಾಮಿಲಿ ಜೊತೆ ಮಾಡ್ತಾ ಇದ್ದೀನಲ್ಲ, ಇನ್ನೂ ತುಂಬಾ ಖುಷಿ ಆಗ್ತೈತೆ. ಆದರೂ ಪಾಪ ನನ್ನ ತಂಗಿ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂದರೆ ಮಾಡು 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 ಲಾಗ್ ಮಾಡು ಚೆನ್ನಾಗಿರುತ್ತೆ. ಪಾಪ ಅವಳೇ ಕ್ಯಾಮ್ರಾ ಹಿಡಿದಿರೋದು ಅಷ್ಟೊತ್ತಿಂದ. ನೋಡೋಣ ಚೆನ್ನಾಗಿ ಬಂದಿರುತ್ತೆ ಲಾಗು. ನನ್ನ ತಂಗಿ ಹಿಡಿದೋಳೆ ಕ್ಯಾಮ್ರಾ ಅಂದರೆ ಚೆನ್ನಾಗಿ ಬಂದಿರುತ್ತೆ. ಓಕೆ, ಮಮ್ಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಕ್ಯೂ ತುಂಬ ಇದೆ, ತೋರಿಸ್ತೀನಿ ಬನ್ನಿ. ನನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಿದ್ದೀವಿ, ಆದರೆ ಬಿಸಿಲು ಟೈಮಲ್ಲಿ ಹೆಂಗೆ ನಿಂತ್ಕೋಬೇಕು ಅಂದರೆ ಭಯ ಐತೆ. ಇವರೆಲ್ಲ ನಾವು ಮಾಡ್ತಿದ್ದೀವಿ, ನಮ್ಮ ಫ್ಯಾಮಿಲಿ ಕ್ರೇಜ್. ಇವ್ರು ಇದ್ರೇ ನಮ್ಗೇನೋ ಜೋಶ್ ಇದ್ದಂಗೆ ಲೈಫಲ್ಲಿ. ಆದರೂ ನಾನು ಇವ್ರನ್ನೆಲ್ಲ ಮಮ್ಮಿ ಅಂತಲೇ ಕರೆಯೋದು. ನನಗೇನೋ ಆಂಟಿ ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ, ಮಮ್ಮಿ ಅಂತಲೇ ಕರೆಯೋಕ್ಕೆ ಇಷ್ಟ. ಇವರು ಸೌಮ್ಯ ಮಮ್ಮಿ, ಇವರು ರಮ್ಯ ಮಮ್ಮಿ, ಇವರು ಜ್ಯೋತಿ ಮಮ್ಮಿ, ಇವರು ಗೀತಾ ಮಮ್ಮಿ, ಇವರು ಕೋಮಲಿ ಮಮ್ಮಿ. ನೋಡೋಣ, ನಾನು ಫಸ್ಟ್ನೇ ಲಾಗ್ ಮಾಡ್ತಿದ್ದೀನಿ. ಅವಳಿಗೆ ಏನು ಅನಿಸುತ್ತೆ ಕೇಳೋಣ ಬನ್ನಿ. ಫಸ್ಟ್ನೇ ಲಾಗ್ ಮಾಡ್ತಿದ್ದೀನಲ್ಲ, ಏನು ಅನ್ನಿಸ್ತೈತೆ ನಿಮಗೆ? ಖುಷಿ ಆಯ್ತೈತೆ ಅಷ್ಟೇನಾ? ಹಾಂ, ನಾನು ಆ ಲಾಗಲ್ಲಿ ಬರ್ತಿದ್ದೀನಿ. ಹೌದಾ, ಅಷ್ಟೊಂದು ಕ್ರೇಜಾ ನಿಮಗೆ? ಏನಿಲ್ಲ, ನಿನ್ನೆ ತೋರಿಸ್ತಿದ್ದೀನಿ ಅಂತ ಆಯ್ತೈತೆ. ಲಾಗ್ ಓಪನ್ ಮಾಡಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಥ್ಯಾಂಕ್ ಯು. ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ಹೇಗೈತೆ ಅಂತ ನೋಡ್ಕೋಬೇಡಿ. ಮೊದಲ ಕವಿತೆ ಬರೆದ ದಿನ, ನನ್ನೊಳ ಮೆಚ್ಚಿದ ಕವಿಯಾದಿನ, ಮರಳಿ ಪಡೆದೆಯ ಚುಂಬನ ರೋಮಾಂಚಿತ. ಹಂಗೂ ಹಿಂಗೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಆದ್ರೂ ಇನ್ನೇ ಬೀಳ್ತಿಲ್ಲ, ಎಲ್ಲ ಕಡೆನೂ ಬಿಸಿಲಿದೆ. ಗೈಸ್, ಅಲ್ಲೂ ಕ್ಯೂ ಅಂದರೆ ಇನ್ನೂ ಕ್ಯೂವಲ್ಲಿ ನೋಡಿ, ಇದೇ ಬೇಜಾರು ಹೋಗೋಕ್ಕೆ. ಎಲ್ಲಿಲ್ಲ ನಾವು ಫಸ್ಟು ದೇವ್ರ ಪ್ರಸಾದ ತಿಂದ್ಕೊಂಡು, ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ಫಸ್ಟೇ ಹೋಗಿ ದೇವ್ರ ಪ್ರಸಾದ ತಿಂದ್ಕೊಂಡು ಆಮೇಲೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ. ನಾನೇ ಮಾಡಿದೆ ಸುಮ್ಮನೆ ಹಂಗೆ ನನ್ನ ತಂಗಿ ಜೊತೆ ಒಂದು ಕ್ಯಾಪ್ಚರ್ ಆಗ್ತೆ ಕದ್ದಿ. ಅವಳು ಸ್ಮೈಲ್ ಬೇರೆ ಮಾಡ್ತವಳೆ. ದೇವರು ತೋರ್ಸಂಗಿರ್ತಿರ್ಲಿಲ್ಲ ಅಲ್ಲಿ. ಎಲ್ಲರೂ ಊಟ ಮಾಡ್ತವ್ರೆ. ಇವಾಗ ಊಟ ಮಾಡ್ಕೊಂಡು ಫೋಟೋ ತಗೊಂಡು ಒಂದಷ್ಟು. ನಮ್ಮ ಫ್ಯಾಮಿಲಿಯವರೆಲ್ಲ ಫೋಟೋ ತೆಗೆಸ್ಕೊತಿದ್ರು. ಅಂತೂ ದೇವ್ರ ದರ್ಶನ ಎಲ್ಲ ಬಂದ್ವಿ. ಇವಾಗ ಬಸ್ ಹತ್ತಕ್ಕೆ ಬಸ್ ಹತ್ಕೊಂಡು ಮನೆಗೆ ಹೋಗೋಣ. ಹಾಗೆ ಎಲ್ಲ ಅಂದ ದರ್ಶನ ಎಲ್ಲ ಚೆನ್ನಾಗಾಯಿತು. ಏನಂದರೆ ಇವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ದರು. ನನಗೂ ತುಂಬ ಖುಷಿ ಆಯಿತು. ಇವಾಗೆಲ್ಲ ಅವರು ಮನೆಗೆ ಹೋಗ್ತಾರೆ, ಬೇಜಾರಾಯ್ತೈತೆ. ಹೋಗಲೇಬೇಕು, ಮತ್ತೆ ಲಾಗಲ್ಲಿ ಬರ್ತಾರೆ ಅವರು. ಮತ್ತು ಇನ್ನೊಂದು ಲಾಗಲ್ಲಿ ಸಿಗುವ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಲವ್ ಯು ಆಲ್.